ಶಾಮನೂರು ಶಿವಶಂಕರಕ್ಕೆ ಹೋಗಿ 50 ವರ್ಷಗಳಿಂದ ನಿರಂತರ ಸಂಪರ್ಕದಲ್ಲಿ ಇರ್ತಕ್ಕಂಥವನು. ಶಾಮನೂರು ಶಿವಶಂಕರ್ ಒಬ್ಬ ಅಜಾತ ಶತ್ರು, ಯಾರನ್ನು ಕೂಡ ವಿರೋಧ ಮಾಡ್ತಾ ಇರಲಿಲ್ಲ. ಎಲ್ಲರ ಬಗ್ಗೆನೂ ಕೂಡ ಬಹಳ ಗೌರವಯುತವಾಗಿ ನಡ್ಕೊಂಡಂಥವರು. ದೀನ ದಲಿತರ ಬಗ್ಗೆ, ದುರ್ಬಲರ ಬಗ್ಗೆ, ಬಡವರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಂಥ ಒಬ್ಬ ಹೃದಯ ಶ್ರೀಮಂತ ಸಂಪನ್ನ ರಾಜಕಾರಣಿ. ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆಯಿಂದ ಬಡವರ್ಗಕ್ಕೆ, ದುರ್ಬಲ ವರ್ಗದವರಿಗೆ ಇವತ್ತು ತೀವ್ರತರವಾದಂಥ ದುಃಖವಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಎಂದು ನಾನು ಕೂಡ ಪ್ರಾರ್ಥಿಸುತ್ತೇನೆ. ನಾವು ಅವರ ಒಬ್ಬ ಬೆಂಬಲಿಗನಾಗಿಯೂ ಕೂಡ ನಾನಿದ್ದವನು, ನಮಗೆ ಮಾರ್ಗದರ್ಶಕರಾಗಿದ್ದಂಥವ್ರು. ಆಮೇಲೆ ನಮ್ಮ ಕುಟುಂಬ, ಇಡೀ ನಮ್ಮ ಕುಟುಂಬ ಎಲ್ಲವೂ ಕೂಡ ಅವರ ಮನೆಯ ಸೇವೆ ಮಾಡ್ಕೊಂಡಿದ್ದಂಥವ್ರು. ಒಂದು ಕಾಲದಲ್ಲಿ ಇಂಥ ಒಂದು ಸಂಬಂಧ ಇಟ್ಕೊಂಡು ಬಂದಿರತಕ್ಕಂಥವ್ರು ನಮ್ಮನ್ನು ಭಾಳ ಆತ್ಮೀಯತೆಯಿಂದ, ಪ್ರೀತಿಯಿಂದ ಕಾಣ್ತಾ ಇದ್ರು. ಅವರು ಒಬ್ಬ ಯಾರೇ ಎಷ್ಟೇ ಟೀಕೆ ಮಾಡಿದ್ರು ಕೂಡ ಮಾನ್ಯ ದಿನ ಸಿಕ್ಕನೆ ಅಂದರೆ ಅವ್ರನ್ನ ಬಾರಪ್ಪ ಅಂತ ಕರೆಯುವಂಥ ಇದು. ಒಂದು ಬಾರಿ ನಾನು ಇವರ ಮಲ್ಲಿಕಾರ್ಜುನ್ ನಮಗೆ ವ್ಯತ್ಯಾಸ ಬಂತು. ನಾನು ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದೆ ಇವ್ರ ವಿರುದ್ಧನೇ. ಆಗ ನಾನು ಗೆದ್ದೆ. ವಿಧಾನಸೌಧದಲ್ಲಿ ಹೋಗ್ತಾ ಇದ್ದೆ ನಾನು. ಅವರು ಇದಾರಲ್ಲ ಅಂತಂದೇಳಿ ಮರಿಯಾಗಿ ಹೋದೆ. ನಮ್ಮ ಆಂಜನೇಯ ಹೋಗ್ತೇನೆ, ಕರಿ ಅಂದರು. ಆಮೇಲೆ ನಾನು ಅಯ್ಯೋ ಅಂತಂದೇಳಿ ಹೋಗಿ ಅವ್ರಿಗೆ ಕಾಲಿಗೆ ಬಿದ್ದು, ಒಳ್ಳೇದಾಯ್ತು ಕಣ, ಒಳ್ಳೇದಾಯ್ತು ಯಾಕಿದ್ದು ನೋಡಿ. ಎಷ್ಟೊಂದು ಹೃದಯ ಅವ್ರಿಗೆ ಇದು ಇತ್ತು. ಅದರಿಂದ ಭಾಳ ಒಳ್ಳೆಯ ವ್ಯಕ್ತಿ. ಅವರು ಅಗಲುವ ಮುನ್ನ ಹೋದ ವಾರ ನಾನು ಆಸ್ಪತ್ರೆಗೆ ಹೋಗಿ ಹಣ ಅಂದೆ ನಾನು. ಆಮೇಲೆ ಸ್ವಲ್ಪ ಹಿಂಗೆ ಕಣ್ಬಿಟ್ರು, ನೀರು ಅಂದರು. ಅವ್ರ ಹುಡುಗ ನೀರು ಕುಡ್ಸೋಕೆ ಹೋದ. ತಂಬ ಇಲ್ಲ ಅಂತ ಹೇಳಿ ನಾನೇ ನೀರು ಕುಡಿಸ್ದೆ. ಒಂದು 5-6 ಸರ್ತಿ ನಾವು ಹೋಗಿದ್ವಿ, ನಾನು, ನಮ್ಮ ಮನೆಯವರು, ನಮ್ಮ ಮಕ್ಕಳೆಲ್ಲರೂ ಕೂಡ ಹೋಗಿ ಅವ್ರನ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದ್ವಿ. ಜೊತೆಗೆ ಮುಖ್ಯಮಂತ್ರಿಗಳನ್ನು ಕೂಡ ನಾನು ಅವ್ರ ಜೊತೆಗೆ ಅವ್ರಿಗೆ ಹೇಳಿ ಕರ್ಕೊಂಡು ಹೋಗಿದ್ದೆ ನಾನು. ಅವರು ಕೂಡ ಯೋಗಕ್ಷೇಮವನ್ನು ವಿಚಾರಿಸಿದರು. ಶಿವಶಂಕರಪ್ಪನವರೇ ಅಂತಂದು ಹೇಳಿದ್ರು ಅವ್ರ ಧ್ವನಿಯಲ್ಲಿ, ಗಾಢ ಧ್ವನಿಯಲ್ಲಿ. ಹಿಂಗೆ ಕಣ್ಣು ಬಿಟ್ಟು ಕೈ ಕೊಟ್ಟರು. ಕೈ ನಾವು ಸೆಕೆಂಡ್ ಮಾಡಿ ಮುಖ್ಯಮಂತ್ರಿ ಅಲ್ಲೇ ನಿಂತ್ಕೊಂಡ್ರು. ಒಂದು 10 ನಿಮಿಷ ಅವ್ರನ್ನ ನೋಡ್ಕೊಂತಲೇ ನಿಂತ್ಕೊಂಡ್ರು. ಅವರು ಡಾಕ್ಟ್ರು, ಸರ್ ಬನ್ನಿ ಸರ್. ಹೋಗಕ್ಕೆ ಹೇಳಿಲ್ಲ ಪಾಪ, ಇವ್ರನ್ನೇ ನೋಡ್ಕೊಂತ ಪಾಪ ಅವ್ರ ಚಲನ ಅವರನ್ನು ಅಂದರು, ಅಮ್ಮ ಅಂದರು. ಅದನ್ನು ನೋಡ್ಕೊಂತಲೇ ನಿಂತ್ಕೊಂಡಿದ್ರು. ಅವರು ಕೂಡ ಭಾಳ ಅವತ್ತಿನ ದಿನ ಚೇತರಿಸಿಂದ ಬರ್ತಾರೆ ಅನ್ನೋ ವಿಶ್ವಾಸ ಇದೆ. ಆಗಲಿ ಬೇಗ ಗುಣಮುಖರಾಗಿ ಬರ್ರಿ ಅಂತಂದೇಳಿ ಬಂದರು ಪಾಪ. ಆದರೆ ಬರಲಿಲ್ಲ, ಭಾರತ ಲೋಕಕ್ಕೆ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂದು ಪ್ರಾರ್ಥಿಸುತ್ತೇನೆ.